ದೊಡ್ಡ ಸಮಸ್ಯೆ ಇರುವಂತದ್ದು ಸರ್. ಅರಣ್ಯ ಇಲಾಖೆ ಹಕ್ಕುಪತ್ರಗಳಿಗೆ ಅನುಮತಿಯನ್ನು ಕೂಡ ಮಲೆನಾಡು ಭಾಗದಲ್ಲಿ ರೆಸಾರ್ಟ್ಗಳಿಗೆ ಬೇಕಾಬಿಟ್ಟಿಯಾಗಿ ಅನುಮತಿ ಕೊಡುತ್ತೆ. ಮೇಲ್ಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಶೋಷಿತರ ಪರವಾಗಿದ್ದೀರಾ, ಆದ್ರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ನಾನು ಮೀಟಿಂಗ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್, ಇನ್ನೊಂದು ಕರ್ನಾಟಕದ ಪ್ರವಾಸೋದ್ಯಮ ಈಗ ದೊಡ್ಡ ಚರ್ಚೆಯಲ್ಲಿರುವಂತದ್ದು ಸರ್. ಕೇರಳದ ಬಾಲಕಿ ಸಾವನ್ನಪ್ಪಿರುವಂತದ್ದು ಚಿಕ್ಕಮಗಳೂರಲ್ಲಿ. ಅಂದ್ರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇದ್ದಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಬಂದ್ರೆ ಸೇಫ್ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ನಾಟ್ ಕರೆಕ್ಟ್. ಈಗ ಹುಡುಗಿ ಬಂದು ಯಾವುದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ ನನಗೆ, ಅದು ಎಂಕ್ವೈರಿ ಆಗಬೇಕು. ಆದರೆ ಕರ್ನಾಟಕನೇ ಸೇಫ್ ಅಲ್ಲ ಅಂತಕ್ಕಂಥ ಇದು ಸತ್ಯಕ್ಕೆ ದೂರವಾದಂತ ವಿಚಾರ. ಹೌದು, ಅಗಲೀಕರಣ ಆಗಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀನಿ, ಅದಾಗತ್ತೆ. ಒಂದು ಮೀಟಿಂಗ್ ಮಾಡ್ತೀನಿ. ದೊಡ್ಡ ಸಮಸ್ಯೆ ಇರುವಂತದ್ದು ಸರ್. ಅರಣ್ಯ ಇಲಾಖೆ ಹಕ್ಕುಪತ್ರಗಳಿಗೆ ಅನುಮತಿಯನ್ನು ಕೂಡ ಮಲೆನಾಡು ಭಾಗದಲ್ಲಿ ರೆಸಾರ್ಟ್ಗಳಿಗೆ ಬೇಕಾಬಿಟ್ಟಿಯಾಗಿ ಅನುಮತಿ ಕೊಡುತ್ತೆ. ಮೇಲ್ಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವಕಾಶ ಕೊಡುತ್ತೆ. ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಶೋಷಿತರ ಪರವಾಗಿದ್ದೀರಾ, ಆದ್ರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ನಾನು ಮೀಟಿಂಗ್ ಮಾಡ್ತೀನಿ ಅದ್ರ ಬಗ್ಗೆ. ಸರ್, ಇನ್ನೊಂದು ಕರ್ನಾಟಕದ ಪ್ರವಾಸೋದ್ಯಮ ಈಗ ದೊಡ್ಡ ಚರ್ಚೆಯಲ್ಲಿರುವಂತದ್ದು ಸರ್. ಕೇರಳದ ಬಾಲಕಿ ಸಾವನ್ನಪ್ಪಿರುವಂತದ್ದು ಚಿಕ್ಕಮಗಳೂರಲ್ಲಿ. ಅಂದ್ರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇದ್ದಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿಗರು ಬಂದ್ರೆ ಸೇಫ್ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ನಾಟ್ ಕರೆಕ್ಟ್. ಈಗ ಹುಡುಗಿ ಬಂದು ಯಾವುದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ ನನಗೆ, ಅದು ಎಂಕ್ವೈರಿ ಆಗಬೇಕು. ಆದರೆ ಕರ್ನಾಟಕನೇ ಸೇಫ್ ಅಲ್ಲ ಅಂತಕ್ಕಂಥ ಇದು ಸತ್ಯಕ್ಕೆ ದೂರವಾದಂತ ವಿಚಾರ. ಹೌದು, ಅಗಲೀಕರಣ ಆಗಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀನಿ, ಅದಾಗತ್ತೆ. ಒಂದು ಮೀಟಿಂಗ್ ಮಾಡ್ತೀನಿ.